ಬಲಿಷ್ಠ ಭೋಗಿ ಭಾರತದೊಂದಿಗೆ ಕೃಷಿ ಜೀವನ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಇದನ್ನು ಹಂಚ್ಕೊಳ್ತಾ ಇದ್ದಾರೆ. ಭಾಳಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ನಾನು ನನ್ನ ಸ್ನೇಹಿತರ ಜೊತೆಗೆ ಮತ್ತು ನನ್ನ ಬಂಧು ಬಳಗ ಜೊತೆನೂ ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಜೀವನದಲ್ಲಿ ಬೇಕಾಗಿರೋದನ್ನು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಯಾರು ಹಂಚ್ಕೊಳ್ತಾರೋ ದಯವಿಟ್ಟು ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಉತ್ತಮವಾದಂಥ ವಿಚಾರಗಳನ್ನ ಹೀಗೆ ಸಣ್ಣದಾಗಿ ತಿಳಿಸ್ತಾ ಹೋಗ್ತಾ ಇರ್ತಾರೆ. ಇವತ್ತೇನು ಅಂತಂದರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ನಮ್ಮೊಳಗೆ ನಾನು ನಂಬಿಕೆಯನ್ನು ಇಟ್ಕೋಬೇಕು. ಹೆಂಗೆ ಅಂತಂದರೆ, ಅಂಕೆಗಳಿಲ್ಲದೆ ಬೆಳೆಸಿಕೊಂಡ್ರೆ ಶಂಕೆ, ಅಂಕೆಗಳಿಲ್ಲದೆ ಬೆಳೆಸಿಕೊಂಡ್ರೆ ಶಂಕೆ, ಮನಸ್ಸಾಗುವುದು ಕುಡಿದ ಮಂಕೆ, ಬಾಳಾಗುವುದು ಕೇಕೆ, ಇದನ್ನು ಅರಿತಿಕೋ ಜೋಕೆ ಅಂತ. ಏನಂತಂದರೆ, 1-2 ಡೌಟ್ ಇಟ್ಕೋಬಪ್ಪ ಅಂತ. ಜೀವನದಲ್ಲಿ 1-2 ಅನುಮಾನಗಳು ಬರಬಹುದು, 1-2 ಡೌಟ್ಗಳು ಬರ್ಬೋದು. ಬಟ್ ಎಲ್ಲ ವಿಚಾರದಲ್ಲೂ ಎಲ್ಲರ ಮೇಲೂ ಕೊನೆಗೆ ನಿಮ್ಮ ಮೇಲೆ ನಿಮಗೆ ಡೌಟ್ ಬರೋಕ್ಕೆ ಶುರು ಆಗೋಯ್ತು ಅಂತಂತಂದರೆ, ಒಂದು ವಿಚಾರದಲ್ಲ 2 ವಿಚಾರದಲ್ಲ. ನಾನು ಬದುಕ್ಬೋದಾ, ನಾನು ಬಾಳ್ಬೋದಾ, ನಾನು ಗಳಿಸ್ಕೋಬೋದಾ, ನಾನು ಉಳಿಸ್ಕೋಬೋದಾ, ನಾನು ಎತ್ತರಕ್ಕೆ ಬೆಳಿಬಹುದಾ, ನಾನು ಬೃಹತ್ತಾದಂಥ ಮಹತ್ತಾದಂಥ ಅತ್ಯುತ್ತಮವಾದಂಥ ಜೀವನನ ನಡೆಸಬಹುದಾ, ಇದು ಸಾಧ್ಯವೇ, ನನ್ನ ಕೈಲಿ ಆಗುತ್ತೆಯೇ, ಈ ರೀತಿ ನಿಮ್ಮ ಮೇಲೆ ನೀವು ಶಂಕೆ ಬೀಳುವಂಥದ್ದು ಒಂದು. ಬೇರೆಯವ್ರ ಮೇಲೆ ಶಂಕೆ ಬೀಳುವಂಥದ್ದು ಒಂದು. ಇವ್ರನ್ನ ನಂಬದ, ಅವ್ರನ್ನ ನಂಬದ, ಹಿಂಗೆ ನಂಬದ, ಇದೆಲ್ಲ ಬರೀ ಅಪನಂಬಿಕೆಗಳೇ ಜೀವನದಲ್ಲಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಮನಸ್ಸಾಗೋದು ಕುಡಿದ ಮಂಕೆ. ಅಂದರೆ ಮಂಕೆ ಅಂತಂದರೆ ಕೋತಿ ಮೊದಲೇ ಯತ್ವಾ ಹೆಂಗೆ ತಿಕ್ಕಲಾಗಿ ಆಡ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಕುಡಿಸ್ಬಿಟ್ರೆ ಏನಾಗ್ಬಿಡ್ತದೆ, ಇದ್ದಿದ್ದು ಆಡ್ತದೆ. ಇದ್ದಿದ್ದು ಕೋತಿ ಹಿಂಗೆ ಆಡ್ತಾ ಇದ್ರೆ ಏನಾಗ್ಬಿಡುತ್ತೆ, ಕೋತಿ ತಿಕ್ಕಲಾಗಿ ಆಡ್ತಾ ಇದ್ರೆ ಕುಡಿದ್ಬಿಟ್ಟು ಏನಾಗುತ್ತೆ, ನಮಗೆಲ್ಲ ನೋಡಿದ ತಕ್ಷಣ ಏನಾಗುತ್ತೆ, ಕೇಕೆ ಅಂದರೆ ಅದು ನೋಡಿದ ತಕ್ಷಣ ನಗಬೇಕು ಅನ್ಸುತ್ತೆ. ಅಯ್ಯೋ ತೆರಿಗೆ, ಈ ಕೋತಿ ಮೊದಲೇ ಕೋತಿ ಮುಡೈತದು, ವಿಚಿತ್ರವಾಗಿ ಆಡ್ತದೆ. ಇದಕ್ಕೆ ಬೇರೆ ಎಣ್ಣೆ ಬೇರೆ ಓಡಿಸ್ಬಿಟ್ಟವ್ರೆ. ಈ ಎಣ್ಣೆ ಕುಡ್ದಿರೋಂಥ ಕೋತಿ ಇನ್ನೆಂಗೆಲ್ಲ ಆಡ್ತದೆ ಅಂತ ನೋಡಿ ನಾವು ನಗ್ತೀವೋ ಇಲ್ವೋ. ಹಾಗಾಗಿ ನಾವು ಆ ಥರ ಆಡ್ದಾಗ ಏನಾಗ್ಬಿಡುತ್ತೆ, ನಾವು ಎಲ್ರಿಗೂ ಕೂಡ ಜೋಕಿ ಆಗ್ಬಿಡ್ತೀವಿ. ಅಂದರೆ ಎಚ್ಚರಿಕೆಯಿಂದ ಇರಿ. ನಮ್ಮನ್ನು ನೋಡಿ ಜನ ನಗಕ್ಕೆ ಶುರು ಮಾಡ್ತಾರೆ, ತಿಕ್ಕಲ್ಲ ಮಗಳ ಅವನು, ಅವನು ಯಾರನ್ನೂ ನಂಬಲ್ಲ ಕಣೋ, ಅವನೂ ನಂಬಲ್ಲ ಕಣ, ಇವನು ಎಂಥ ಜೀವನ ನಡೆಸ್ತಾನ, ಇಂಥವ್ರು ಭೂಮಿ ಮೇಲೆ ಬದುಕಿರೋದೇ ವೇಸ್ಟು, ಅಯ್ಯೋ ಅದೊಂದು ಐಲ್ ಬಟ್ಟೆತ್ತದ್ದು. ಈ ರೀತಿಯೆಲ್ಲ ಜನ ನಮ್ಮನ್ನು ನೋಡಿ ನಗೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವು ಮತ್ತೊಬ್ಬರ ಬಾಳಿಗೆ ಮೋಜು ಮಸ್ತಿ ಕೊಡುವಂತಹ ಒಂದು ಏನು ಮಂಕೆಯಾಗಿ ಕೇಕೆ ಆಗುವಂಥದ್ದು ಬೇಕಾಗಿಲ್ಲ ನಮಗೆ. ಅದಕ್ಕೆ ಹೇಳ್ತಾ ಇರ್ತಾರಲ್ಲ, ಅನುಮಾನ ಪೆದ್ದ ರೋಗಂ ಅಂತ ತೆಲುಗಲ್ಲಿ ಹೇಳ್ತಾರೆ. ರೋಗಗಳೆಲ್ಲ ದೊಡ್ಡ ರೋಗ ಯಾವುದು ಅಂತಂದರೆ ಅನುಮಾನವಂತೆ. ಯಾವುದೋ ಒಂದು ಕಾಯಿಲೆ ಬಂದಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಆರೋಗ್ಯದಲ್ಲಿ. ಆದಾಗ ಏನಾಗುತ್ತೆ, ಈ ಕಾಯಿಲೆ ಸರಿ ಹೋಗುತ್ತೋ ಇಲ್ವೋ, ಈ ರೀತಿ ಅನುಮಾನಗಳನ್ನ ಬೆಳೆಸ್ಕೊಳ್ಳೋವಂಥದ್ದು. ಜೀವನದಲ್ಲಿ ಕಷ್ಟ ನಷ್ಟಗಳಿದ್ದೇ ಇರುತ್ತೆ. ಎಲ್ಲೋ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಫ್ಯಾಮಿಲಿಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಫ್ರೆಂಡ್ ಜೊತೆ ಹೆಚ್ಚು ಕಮ್ಮಿ ಆಗುತ್ತೆ, ಮತ್ತೆ ಈ ಸಂಬಂಧ ಸರಿ ಹೋಗುತ್ತೋ ಇಲ್ವೋ, ಮತ್ತೆ ಕೆಲಸ ಸಿಗುತ್ತೋ ಇಲ್ವೋ, ಮತ್ತೆ ನನ್ನ ಜೀವನದಲ್ಲಿ ಬೆಳಿತೀನೋ ಇಲ್ವೋ, ಈ ರೀತಿ ಅನುಮಾನಗಳನ್ನ ಬೆಳೆಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಖಂಡಿತಲೂ ಉದ್ಧಾರ ಆಗೋಕ್ಕಾಗದೇ ಇಲ್ಲ. ಕೃಷ್ಣ ಪರಮಾತ್ಮನ ಹೇಳ್ತಾ ಇರ್ತಾನೆ ಭಗವದ್ಗೀತೆಯಲ್ಲಿ, ಏನು ಅಂತಂತಂದರೆ, ಅನುಮಾನ ಅನ್ನುವಂಥದ್ದು ದೊಡ್ಡ ರೋಗ. ಯಾರು ಅನುಮಾನವನ್ನು ಪಡ್ತಾ ಹೋಗ್ತಾ ಇರ್ತಾರೋ, ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ವ್ಯಕ್ತಿಯಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾರು ಅನುಮಾನಗಳನ್ನು ಪಡ್ತಾ ಹೋಗ್ತಾ ಇರ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಸುಖವಾಗೇ ಇರಲ್ಲ ಅಂತ ಹೇಳ್ಬಿಟ್ಟಿದೆ. ಯಾರು ಶ್ರೀಕೃಷ್ಣ ಪರಮಾತ್ಮನ ಹೇಳಿರೋಂಥದ್ದು. ಹಾಗಾಗಿ ನಾವು ಮೊಟ್ಟ ಮೊದಲಾಗಿ ಯಾರನ್ನು ನಂಬ್ಕೋಬೇಕು, ನಮ್ಮನ್ನು ನಾವು ನಂಬಬೇಕು. ನಾನು ಹುಟ್ಟಿರುವಂಥದ್ದು ಜೀವನದಲ್ಲಿ ಮಹತ್ತನ್ನು ಮಾಡೋದಕ್ಕೆ, ಬೃಹತ್ತನ್ನು ಪಡೆಯೋದಕ್ಕೆ, ಅತ್ಯುತ್ತಮವಾದದನ್ನು ಗಳಿಸೋದಕ್ಕೆ ನಾನು ಬುದ್ಧಿಜೀವಾಗಿ ಬಂದಿದ್ದೀನಿ. ನಾನು ಬುದ್ಧಿಜೀವಾಗಿ ಬಾಳ್ತೀನಿ, ಬದುಕ್ತೀನಿ. ಜೀವನದಲ್ಲಿ ಬೇಕಾದದನ್ನು ಪಡೆಯುವಂಥ ಶಕ್ತಿ, ಸಾಮರ್ಥ್ಯ, ಜ್ಞಾನ, ವಿವೇಕ, ವೈರಾಗ್ಯ, ವಿದ್ಯೆಯನ್ನು ಪಡ್ಕೊಳ್ತೀನಿ ಅಂತ ನಂಬಿಕೆಯಿಂದ ನಮಗಿರಬೇಕು. ನನ್ನನ್ನು ನಾನು ನಂಬಿದಾಗ ಮಾತ್ರ ಮತ್ತೊಬ್ಬರು ನಂಬಕ್ಕೆ ಸಾಧ್ಯ ಆಗುತ್ತೆ. ನನ್ನನ್ನು ನಾನು ನಂಬಲಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬರು ನಂಬಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಲೆಟ್ ಅಸ್ ಬಿಲೀವ್ ಇನ್ ಅವರ್ ಸೆಲ್ಫ್, ಲೆಟ್ ಅಸ್ ಹ್ಯಾವ್ ಬಿಲೀವ್ ಇನ್ ಅವರ್ ಸೆಲ್ಫ್. ಎಲ್ಲರೂ ಕೂಡ ನಮ್ಮಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳೋಣ. ಹಾಗೆ ನಂಬಿಕೆಗೆ ಅರ್ಹರ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಳ್ಳೋಣ, ಅವರನ್ನು ನಂಬೋಣ, ಜೊತೆಗೆ ಬೆಳೆಯೋಣ. ಓಕೆ, ಇಷ್ಟನ್ನು ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ, ನಂಬಿಕೆ, ಸ್ವಾನಂಬಿಕೆಯನ್ನು ಹೆಚ್ಚಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.